ಡೆವಲ್ ಸಿನಿಮಾದ ಬಗ್ಗೆ ಪ್ರತಿಯೊಂದು ಮಾಹಿತಿ ಕಟೌಟ್ ಸಂಭ್ರಮಾಚರಣೆ ಕುರಿತು ದರ್ಶನ್ಗೆ ಹೇಳಿದ್ದೇನೆ. ಸಂದರ್ಶನದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡೆವಲ್ ಸಿನಿಮಾದ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅಪ್ಡೇಟ್ ಮಾಡಿದ್ದೇನೆ ನಾನು. ಕಟೌಟ್ ಹಾಗೆ ಸಂಭ್ರಮಾಚರಣೆ ಕುರಿತು ಕೂಡ ದರ್ಶನ್ಗೆ ನಾನು ತಿಳಿಸಿದ್ದೇನೆ. ಸಂದರ್ಶನದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫಿಲ್ಮ್ ರಿಲೀಸ್ ವೇಳೆ ದರ್ಶನ್ ಇಲ್ಲ ಅನ್ನೋದು ಬೇಜಾರಿತ್ತು. ಆದರೆ ದರ್ಶನ್ ಅಭಿಮಾನಿಗಳು ಎಲ್ಲವನ್ನು ಕೂಡ ಮರೆಸಿದ್ದಾರೆ. ದರ್ಶನ್ ಇದ್ದಿದ್ರೆ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಥಿಯೇಟರ್ನಲ್ಲೂ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ. ಎಲ್ಲ ಸೆಲೆಬ್ರಿಟೀಸ್ಗಳು ಕೂಡ ನನ್ನ ಥ್ಯಾಂಕ್ ಯು ಅಂತ ಹೇಳಿ ಕೂಡ ಧನ್ಯವಾದಗಳನ್ನು ಕೂಡ ಅರ್ಪಣೆ ಮಾಡಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರು. ಮತ್ತು ಅಭಿಮಾನಿಗಳ ಹಾರಾಟ, ಕೂಗಾಟ, ಚೀರಾಟ ಮತ್ತು ಅವರ ಬ್ಯಾನರ್ಗಳನ್ನು ಅಳವಡಿಸಿದಾಗಿರಬಹುದು, ಹೇಗೆ ಸಂಭ್ರಮಾಚರಣೆ ಮಾಡಿದ್ರು, ಎಷ್ಟು ದಿನದಿಂದ ಇದಕ್ಕೋಸ್ಕರ ಪ್ರಿಪೇರನ್ನು ಮಾಡ್ಕೊಳ್ತಾ ಇದ್ರು, ಎಲ್ಲ ಮಾಹಿತಿಗಳನ್ನು ಕೂಡ ನಾನು ದರ್ಶನ್ಗೆ ತಿಳಿಸಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ಬೇಜಾರ್ ಇನ್ನೊಂದೇನಂದ್ರೆ he is not here to witness that ಅಂತ. ಐ ಆಮ್ ಶ್ಯೂರ್ he will know, ಬಟ್ ಅದ್ ಬೇಜಾರಿತ್ತು. ಬಟ್ ಫ್ಯಾನ್ಸ್ ಅದನ್ನೆಲ್ಲ ಕವರ್ ಮಾಡ್ಬಿಟ್ಟು. ಬಟ್ ಬೇಜಾರ್ ಇನ್ನೊಂದೇನಂದ್ರೆ he is not here to witness that ಅಂತ. ಐ ಆಮ್ ಶ್ಯೂರ್ he will know, ಬಟ್ ನಾನು ಏನಂತ ಹೇಳಿ, ತುಂಬಾನೇ ಖುಷಿ ಆಗ್ತಿದೆ. ಅಂಡ್ ದರ್ಶನ್ ಇಲ್ದೇ ಇದ್ರೂನು ಅವ್ರ ಫ್ಯಾನ್ಸ್ ಅವ್ರ ಫಿಲ್ಮ್ನ ಮತ್ತೆ ಅವ್ರನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾರೆ ಅನ್ನೋದಕ್ಕೆ ಇದೊಂದು, ಐ ಥಿಂಕ್ ದಿಸ್ ಇಸ್ ಎನ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಯಾವಾಗ್ಲೂ ಇರ್ತಾರೆ, ಬಟ್ ದಿಸ್ ಟೈಮ್ ದೇ ವೆಂಟ್ ಓವರ್ ಬೋರ್ಡ್. ಅವ್ರ ಕೈಯಿಂದ ರೀಚ್ ಹೊರಗೆ ಬಂದು ಅವರು ಇದನ್ನೆಲ್ಲ ಮಾಡ್ತಿದ್ರು ಅಂತ ಅನ್ಸುತ್ತೆ. ಅಂಡ್ ಈಚ್ ಅಂಡ್ ಎವ್ರಿ ಥಿಯೇಟರ್ ಅಲ್ಲಿ ಇರ್ಬೋದು, ಹೋರ್ಡಿಂಗ್ ಇರ್ಬೋದು, ಅಥವಾ ಕಟ್ಔಟ್ಸ್ ಇರ್ಬೋದು, ಮತ್ತೆ ದೇ ಹ್ಯಾಡ್ ಪ್ಲಾನ್ ಸೋ ಮೆನಿ ಈವೆಂಟ್ಸ್. ನಂಗೆ ಐ ಆಮ್ ಅವೇರ್. ಅಂಡ್ ದರ್ಶನ್ ಅವ್ರಿಗೂ ನಾನು ಎಲ್ಲಾನು ಪ್ರಿಂಟ್ ಔಟ್ ತಗೊಂಡು ಯಾವ ಥಿಯೇಟರ್ ಅಲ್ಲಿ ಯಾವ ಪ್ರೋಗ್ರಾಮ್ಸ್ ನಡೀತಾ ಇದೆ, ರಿಲೀಸ್ ದಿನ ಹೆಂಗಿರುತ್ತೆ ಅಂತ ಈವನ್ ದರ್ಶನ್ ಇಸ್ ಅವೇರ್. ಬಿಕಾಸ್ ಈಚ್ ಅಂಡ್ ಎವ್ರಿಥಿಂಗ್ ವಿ ಟುಕ್ ಅ ಪ್ರಿಂಟ್ ಔಟ್. ಅಂಡ್ ಆಮೇಲೆ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ, ಯಾವ ತರ ಸೆಲೆಬ್ರೇಷನ್ ಪ್ಲಾನ್ ಆಗಿದೆ ಎಲ್ಲ ತಗೊಂಡೋಗಿ ನಾನು ಕೊಟ್ಟಿದ್ದೆ. ಸೊ ಅದನ್ನ ನೋಡಿ ಐ ಆಮ್ ಶ್ಯೂರ್ ಅವರಿಗೂ ಒಳಗೆ ತುಂಬಾ ಖುಷಿ ಆಗಿರುತ್ತೆ ಅಂತ. ನನ್ಗಂತೂ ತುಂಬಾ ಖುಷಿ ಆಗಿದೆ. ಖುಷಿ ಆಗ್ತಾ ಇದೆ. ನೋ ವರ್ಡ್ಸ್, ಜಸ್ಟ್ ಥ್ಯಾಂಕ್ ಯು ಅಂತ ಹೇಳ್ಬೋದು ಅಷ್ಟೇ ಅವರಿಗೆಲ್ಲ. ದಟ್ಸ್ ಅ ಸ್ಮಾಲ್ ವರ್ಡ್. ಅದಕ್ಕಿಂತ ಮೇಲೆ ಏನಾದ್ರೂ ದೊಡ್ಡ ವರ್ಡ್, ಪದ ಏನಾದ್ರೂ ನನಗೆ ಗೊತ್ತಿದ್ರೆ ಐ ವುಡ್ ಹ್ಯಾವ್ ಸೆಡ್ ದಟ್. ಬಟ್ ನನ್ನ ಹಾರ್ಟ್ ಫೆಲ್ಟ್ ಥ್ಯಾಂಕ್ ಯು ಫಾರ್ ಈಚ್ ಅಂಡ್ ಎವ್ರಿ ಒನ್. ನಾನು ಏನಂತ ಹೇಳಿ, ತುಂಬಾನೇ ಖುಷಿ ಆಗ್ತಿದೆ. ಅಂಡ್